ತುಂಬಾ ಜನ ಕಮೆಂಟ್ ಮೇಲೆ ಕಮೆಂಟು ಅದೇನಂತ ಅಂದ್ರೆ ಗಾಡಿಗಳು ಹಿಡಿತಾ ಇದಾರೆ, ಆಟೋದವ್ರು ಹಿಡಿತಾ ಇದಾರೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆನೇ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಅಪ್ಡೇಟ್ ಕೊಟ್ಟಿದೆ, ಏನೆಲ್ಲ ಇರಬೇಕು ಡಾಕ್ಯುಮೆಂಟ್ಸ್ ಅಂತ ತುಂಬಾ ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕು ಅಂತ ಅಂದ್ರೆ, ಈಗ ನಾರ್ಮಲ್ ಆಗಿ ಒಂದು ಗಾಡಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಅದೆಲ್ಲ ಇರಬೇಕು. ಮೇನ್ ಆಗಿ ಇನ್ಶೂರೆನ್ಸು, RC ರನ್ನಿಂಗು, FC ರನ್ನಿಂಗು, ಅದ್ರ ಜೊತೆಗೆ ಪರ್ಮಿಟು ರನ್ನಿಂಗು, ಇಷ್ಟೆಲ್ಲ ಆಗಿರ್ಬೇಕು. 1-2 ವರ್ಷ ಹಳೆ ಗಾಡಿ ಆಯ್ತು ಅಂದ್ರೆ ಎಮಿಷನ್ ಟೆಸ್ಟಿಂಗ್ ಕೂಡ ಇರಬೇಕಾಗುತ್ತೆ. ಸರಿನಾ? ಇದಿಷ್ಟು ನಾರ್ಮಲ್ ಆಗಿ ಗಾಡಿಗಿರುವಂತಹ ಒಂದು CNG ಆಗಲಿ LPG ಆಗಲಿ ಡಾಕ್ಯುಮೆಂಟ್ಸ್, ಮತ್ತೆ DL ಕೂಡ ರನ್ನಿಂಗ್ ಇರಬೇಕು. ಈ ತರ ಅದ್ರ ಜೊತೆಗೇನೆ ಈಗ ಮತ್ತೆ ತುಂಬಾ ಜನಕ್ಕೆ ಕನ್ಫ್ಯೂಷನ್, ಏನ್ ಸರ್ ಹಿಡಿದು ಬಿಡ್ತಾರೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು, ನಮ್ ಪ್ರಾಬ್ಲಮ್ ಆದ್ರೂ ಕೂಡ ಅಂದ್ರೆ ನಾರ್ಮಲ್ ಆಗಿ ನಾವು ಎಲ್ಲ ಕರೆಕ್ಟ್ ಆಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ನಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಂತಾನು ಹೇಳ್ತಾರೆ. ನಾನು ಅಂತವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಭಯ ಯಾಕೆ ಬೀಳ್ತೀರಾ? ನಿಮ್ಮ ಹತ್ರ ಎಲ್ಲ ಪಕ್ಕ ಇದ್ರೆ ಡಾಕ್ಯುಮೆಂಟ್ಸ್, ನಿಮ್ಮ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಅವ್ರೆ ನಿಮ್ಮನ್ನೇನು ಕರ್ಕೊಂಡೋಗಿ ಜೈಲಿಗೆ ಹಾಕೋದಿಲ್ಲ. ಹಾಗಾಗಿ ಅಷ್ಟು ಭಯ ಪಡಕ್ಕೆ ಹೋಗ್ಬೇಡಿ. ಆರಾಮಾಗಿ ಅವ್ರ ಹತ್ರ ಮಾತಾಡಿ, ಸಿಕ್ಕ ತರ ಮಾತಾಡ್ಸಿ ಕುತ್ಕೊಳ್ಳಿ, ಕೇಳಿ ಏನ್ ಸರ್ ಏನ್ ವಿಷಯ ಅಂತ ಹೇಳಿ, ಅವ್ರನ್ನೇನ್ ನಿಮ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಚೆಕ್ ಮಾಡ್ತಾರೆ, ಕರೆಕ್ಟ್ ಆಗಿದ್ರೆ ಬಿಡ್ತಾರೆ. ಮೇನ್ ಆಗಿ ಯಾರನ್ನ ಹಿಡಿತಾ ಇರೋದು ಅಂದ್ರೆ ಈ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, FC ರನ್ನಿಂಗ್ ಇರೋದಿಲ್ಲ, DL ಇರೋದಿಲ್ಲ, ಮತ್ತೆ ಓವರ್ ಚಾರ್ಜಸ್ ಇರುತ್ತಲ್ವಾ ಅಂತವ್ರಿಗೆ ಮಾತ್ರನೇ RTOದವ್ರು ಹಿಡಿತಾ ಇರೋದು, ಪೊಲೀಸರು ಹಿಡಿತಾ ಇರೋದು. ಮೇನ್ ಆಗ ಎಲ್ಲಪ್ಪ ಹಿಡಿತಾ ಇದಾರೆ ಅಂತ ಅಂದ್ರೆ, ಇಂಥ ಜನ ಜಾಸ್ತಿ ಇರ್ತಾರಲ್ವಾ, ಲೈಕ್ ಈ ಮೆಟ್ರೋ ಸ್ಟೇಷನು, ಬಸ್ ಸ್ಟಾಪು, ಮಾಲ್ಗಳು, ಇಂಥ ಕಡೆಯಲ್ಲಿ ಹಿಡಿತಾ ಇರೋಂಥದ್ದು. ಅದು ಎಲ್ಲಾ ಕಡೆಗೂ ನಾವು ಅವ್ರು ಹಿಡಿತಾರೆ ಅಂತ ಅಂದ್ಬಿಟ್ಟು ಭಯ ಪಡ್ಕೊಂಡು ನಾವು ಬಂಡವಾಳ ಹಾಕಿರೋದು ಗಾಡಿನ ನಾವು ಸುಮ್ಮನೆ ನಿಲ್ಸ್ಕೊಳಕ್ ಆಗುತ್ತಾ? ನಾವು ಬಂದಿರೋದು ಏನಕ್ಕೆ? ದುಡಿಯಕ್ಕಂತ ಬಂದಿರೋದು. ಸೊ ದುಡಿಯೋ ಕಡೆಗೇನೆ ಫೋಕಸ್ ಮಾಡ್ಬೇಕು. ಅದು ಬಿಟ್ಟು ಅವ್ರು ಯಾರೋ ಹಿಡಿದು ಬಿಡುತ್ತಾರೆ, ನಮ್ಮನ್ನ ಏನೋ ಮಾಡ್ಬಿಡ್ತಾರೆ, ಸೀಸ್ ಮಾಡ್ಬಿಡ್ತಾರೆ, ಆತರ ಎಲ್ಲಾ ಗಾಡಿಗೂ ಏನ್ ಸೀಸ್ ಮಾಡೋದಿಲ್ಲ. ಸೀಸ್ ಮಾಡೋದು ಯಾರಿಗೆ ಅಂತ ಅಂದ್ರೆ, ಈ ಗಾಡಿಗಳ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರೋಲ್ಲ ಅಂತ ಗಾಡಿಗಳಿಗೆ ಸೀಸ್ ಮಾಡಬಹುದು. ಆಯ್ತಾ? ಸೀಸ್ ಮಾಡಿದ್ರು ಕೂಡ ಅದ್ರದ್ದು ಏನಿದೆ ಪೆನಾಲ್ಟಿ, ಆ ಪೆನಾಲ್ಟಿ ಅಮೌಂಟ್ ಕಟ್ಟಿದ್ಮೇಲೆ ಅವ್ರು ಬಿಡ್ತಾರೆ, ಅವ್ರು ಇಟ್ಕೊಳಕ್ ಕೂಡ ಆಗೋದಿಲ್ಲ. ಮತ್ತೆ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಪರ್ಮಿಟ್ ಅಂತ ಹೇಳ್ತಿದ್ದಾರೆ. ಅದು ಮಾಡ್ಬೋದು, ಬಟ್ ಏನಂತಂದ್ರೆ ನೋಡ್ಬೇಕು, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಪರ್ಮಿಟ್ ಒಂದ್ಸತಿ ಕ್ಯಾನ್ಸಲ್ ಮಾಡ್ಬಿಟ್ರೆ ಮತ್ತೆ ಪರ್ಮಿಟ್ ಹಾಕಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆ ಗಾಡಿ ಓಡ್ಸಕ್ ಆಗೋದಿಲ್ಲ. ಆದಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ನಾನು ರೆಡಿ ಮಾಡಿಸ್ಕೊಳ್ಳಿ. ನಾವು ದುಡಿಯಕ್ಕಂತ ಬಂದಿದೀವಿ ಅಂದ್ಮೇಲೆ ಲೀಗಲ್ ಆಗಿ ಮಾಡೋಣ. ಏನೇನ್ ಇಲ್ಲಿ ತಲೆ ಹೊಡೆದ ಜೀವನ ಮಾಡ್ತಾ ಇದೀವಿ ಹೇಳ್ರಿ? ತಲೆ ಹೊಡಿಯೋರ್ಗೇನೆ ಇಷ್ಟು ಆರಾಮಾಗಿ ಓಡಾಡ್ಬೇಕಾದ್ರೆ, ನಾವು ಇಲ್ಲಿ ದುಡಿಯಕ್ಕಂತ ಕಷ್ಟಪಟ್ಟು ದುಡಿತಾ ಇರೋದು. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮೇನ್ ಆಗಿ ಕೆಲವೊಂದು ಏರಿಯಾದಲ್ಲಿ ಬಂದ್ಬಿಟ್ಟು ಯೂನಿಫಾರ್ಮ್ ಕೇಳ್ತಾರೆ. ಯೂನಿಫಾರ್ಮ್ಗೂ ಅಷ್ಟೇನು ಹಿಡಿತಾ ಇಲ್ಲ. ನಾನು ನೋಡ್ದಂಗೆ ನ್ಯೂಸ್ ಅಲ್ಲಿ ಎಲ್ಲ ನೋಡಿದ್ ಹೆಂಗಿತ್ತು ಅಂತಂದ್ರೆ, ಅವ್ರು ಹೇಳೋದು ಮೇನ್ ಆಗಿ ಯಾರು ಓವರ್ ಚಾರ್ಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಏನು ಓವರ್ ಚಾರ್ಜ್ ಯಾವ ತರ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಕಸ್ಟಮರ್ಗಳು ಬಂದು ನಾರ್ಮಲ್ ಆಗಿ ಇದರಲ್ಲಿ ಆನ್ಲೈನ್ ನಲ್ಲಿ ನಾವು ಡ್ಯೂಟಿ ಮಾಡಿದ್ರೆ ಒಂದ್ 20 ರೂಪಾಯಿ 30 ರೂಪಾಯಿ ಅಂತ ಅಂದ್ಬಿಟ್ಟು ಅಡಿಷನಲ್ ಆಗಿ ಕೊಡ್ತಾರೆ, ಅವ್ರು ಟಿಪ್ ಅಂತ ಕೊಡ್ತಾರೆ. ಅದೇನ್ ನಾವೇನ್ ಕೇಳೋದೇನು ಕೇಳಿರಲ್ಲ. ಬಟ್ ಏನಂತಂದ್ರೆ ಆ ಡಿಮ್ಯಾಂಡ್ ಹೈ ಡಿಮ್ಯಾಂಡ್ ಆಗಿರುತ್ತೆ, ಅವ್ರಿಗೂ ಬೇಗ ಹೋಗ್ಬೇಕಂತ ಇರ್ತಾರೆ. ಆ ಟೈಮಲ್ಲಿ ಹಾಕ್ತಾರೆ. ಅವ್ರೇನ್ ರೋಡ್ಗೆ ಏನ್ ಬರೋದಿಲ್ಲ, ನಾವೇ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ಅವ್ರ ಮನೆ ಬಾಗ್ಲಿಂದಾನೆ ಪಿಕಪ್ ಮಾಡ್ಕೊಂಡ್ ಬರೋದು. ಅದು ಕೂಡ ನಮ್ಗೆ ಖರ್ಚೆ ಅಲ್ವಾ? ಸೊ ಹಂಗಾಗಿ ಹೆಚ್ಚು ಕಡಿಮೆ ನೋಡ್ಕೊಂಡು ಸ್ವಲ್ಪ ದೂರದಿಂದ ಆದ್ರೂ ಗಾಡಿ ಬರ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ 20-30 ರೂಪಾಯಿ ಎಕ್ಸ್ಟ್ರಾ ಹಾಕಿನೇ ಗಾಡಿಗಳನ್ನ ಕರ್ಸ್ಕೊಂತ ಇರೋದು. ಸೊ ಯಾರನ್ನು ಭಯ ಪಡಕ್ಕೆ ಹೋಗ್ಬೇಡ್ರಿ ಆಯ್ತಾ? ಧೈರ್ಯವಾಗಿ ಡ್ಯೂಟಿ ಮಾಡಿ. ಏನಕ್ಕೆ ಭಯ ಪಡ್ಬೇಕು? ಎಲ್ಲಾ ರೀತಿಯಲ್ಲೂ ಗಾಡಿಗೆ ಟ್ಯಾಕ್ಸ್ ಆಗಿರ್ಲಿ, ಪರ್ಮಿಟ್ ಅಮೌಂಟ್ ಆಗಿರ್ಲಿ, ಇನ್ಶೂರೆನ್ಸ್ ಎಲ್ಲ ಕಟ್ಟಿ ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಎಲ್ ಬೇಕಾದ್ರೂ ಮಾತಾಡ್ಬೋದು. ಅವ್ರಿಗೆ ಹಿಡಿಯೋಂತ ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ಲ. ಮತ್ತೆ ಗಾಡಿಗಳು ಸೀಸ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಆ ಪೆನಾಲ್ಟಿ ಕಟ್ಟಲೇಬೇಕಾಗುತ್ತೆ. ಅದು ಸೀಸ್ ಆದ್ರೂ ಅಮೌಂಟ್ ಕಟ್ಟಿಸ್ಕೊಳೋವರೆಗೂ ಗಾಡಿ ನಿಲ್ಸ್ಕೊಂತಾರೆ. ನೀವು ಒಂದ್ಸತಿ ಎಲ್ಲ ಅಮೌಂಟ್ ಕಟ್ಟಿ ಮತ್ತೆ ಆ ಪೆನಾಲ್ಟಿ ಹಾಕ್ತಾರಲ್ಲ ಬಿಡ್ತಾರೆ. ಮತ್ತೆ ಯಾವಾಗಾದ್ರೂ ನೆಕ್ಸ್ಟ್ ಅವಾಗ ಮತ್ತೆ ಇಮಿಡಿಯೇಟ್ ಡಾಕ್ಯುಮೆಂಟ್ಸ್ ಎಲ್ಲ
ರನ್ನಿಂಗ್ ಮಾಡ್ಕೋಬೇಕು. ಇಲ್ಲ ಮತ್ತೆ ಸಿಗಾಕೊಂಡ್ರೆ ಸೇಮ್ ಅದೇ ತರ ಅಷ್ಟೇನೆ ಪೆನಾಲ್ಟಿ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಭಯ ಪಡಕ್ ಹೋಗ್ಬೇಡಿ, ಆರಾಮಾಗೆ ಮಾಡಿ ಡ್ಯೂಟಿನ ಧೈರ್ಯವಾಗಿ ಮಾಡಿ. ಇಲ್ಲಿ ಯಾರ್ದು ತಲೆ ಹೊಡಿತಾ ಇಲ್ಲ, ಯಾರ ಹತ್ರ ಸುಲಿಗೆ ಏನು ಮಾಡ್ತಾ ಇಲ್ಲ. ಕೆಲವೊಬ್ರು ಕಿಡಿಗೇಡಿಗಳಿದ್ದಾರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ. ಈ ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ಸ್ವಲ್ಪ ಓವರ್ ಚಾರ್ಜ್ ಮಾಡೋರು, ಅಂತವ್ರಿಗೆಲ್ಲ ಪಾಠ ಕಲಿಸ್ಲೇಬೇಕು. ಕಲ್ಸಿದಂದ್ರೆ ಹಿಂಗೆ ಸ್ವಲ್ಪ ಪಕ್ಕ ಕರೆಕ್ಟ್ ಆಗಿರೋರು ರಾಜಾರೋಷವಾಗಿ ಓಡಾಡ್ತಾರೆ. ಹಿಂಗಿರ್ತಾರಲ್ವ ಕೆಲವೊಬ್ರೆಲ್ಲ, ಬರೀ ಯಾಮರ್ಸ್ಕೊಂಡೆ ಜೀವನ ಮಾಡ್ಬೇಕು ಅಂತ ಇರ್ತಾರಲ್ವಾ, ಅಂತವ್ರು ಬಂದ್ಬಿಟ್ಟು ಒಂದು ಪಾಠ ಕಲಿಸ್ಲೇಬೇಕಾಗುತ್ತೆ. ನಾನ್ ಹೇಳೋದು, ಇದು ಒಂದಿನ 2 ದಿನ ಮಾಡೋ ಬದಲು ವಾರದಲ್ಲಿ ಒಂದಿನ, ವಾರದಲ್ಲಿ 2 ದಿನ 3 ದಿನ ಈ ತರ ಕಾರ್ಯಾಚರಣೆ ಮಾಡಲಿ, ಚೆನ್ನಾಗೇ ಇರುತ್ತೆ. ನಮಗೂ ಒಂದು ಒಳ್ಳೇದೇನೆ. ಅವಾಗ ಗೌರ್ಮೆಂಟ್ ಅವ್ರಿಗೂ ಗೊತ್ತಿರುತ್ತೆ ಒಂದು ಆಟೋ ವರ್ಗ ಅನ್ನೋದು ಕೂಡ ಇದೆ ಅನ್ನೋದನ್ನ. ಅವ್ರು ರೆಗ್ಯುಲೇಷನ್ ಮಾಡಿದ್ರೆ ನಮಗೂ ಸಂತೋಷನೇ. ನನ್ಗಂತೂ ನಾನು ಹ್ಯಾಪಿಯಾಗಿ ಆ ರೂಲ್ಸ್ ರೆಗ್ಯುಲೇಷನ್ ಏನಿದೆ, ಡಾಕ್ಯುಮೆಂಟ್ಸ್ ಎಲ್ಲ ನಾನು ಫಾಲೋ ಮಾಡ್ತೀನಿ, ಆಯ್ತಾ. ಯಾಕಂತಂದ್ರೆ ಯಾಕೆ ಭಯ ಪಡ್ಬೇಕು? ಎಲ್ಲಾನು ಕಟ್ಟಿದೀವಿ. ಹಂಗಿರ್ಬೇಕಾದ್ರೆ ಎಲ್ಲಾನು ಇರ್ಬೇಕಾದ್ರೆ ಭಯ ಹೆಂಗ್ ಪಡ್ಬೇಕು ಹೇಳಿ? ಅವ್ರನ್ನ ನೋಡಿ ಭಯ ಪಡೋಂಥದ್ದು ಏನಿಲ್ಲ. ಇದು ಯಾವತ್ತೋ ಒಂದ್ ದಿವ್ಸ 6 ತಿಂಗಳು ವರ್ಷಕ್ಕೊಂದ್ಸತಿ ಮಾಡೋ ಬದಲು ಒಂದು ತಿಂಗಳಿಗೆ 4 ಸತಿ 5 ಸತಿ 6 ಸತಿ ಮಾಡ್ಲಿ, ಒಳ್ಳೇದೇ. ಅದು ಒಂದ್ ಲೆಕ್ಕದಲ್ಲಿ ಒಳ್ಳೇದೇನೆ, ರ್ಯಾಂಡಮ್ ಆಗಿ ಮಾಡ್ಲಿ. ಅದರಿಂದ ನಮಗೂ ಕೂಡ ಒಳ್ಳೆ ಹೆಸರಿರುತ್ತೆ, ಹಾಗೆ ಸರ್ಕಾರಕ್ಕೂ ಕೂಡ ಗೊತ್ತಿರುತ್ತೆ ಈ ತರ ಒಂದು ಆಟೋ ವರ್ಗ ಅಂತ ಇದೆ ಅನ್ಬಿಟ್ಟು. ಸೊ ಇದಿಷ್ಟೇ ಸ್ನೇಹಿತರೆ, ಯಾರು ಭಯ ಪಡಬೇಡಿ. ಎಲ್ಲ ನಿಮ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಧೈರ್ಯವಾಗಿ ಓಡಿಸಿ, ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಹೋಗಿ ರೆಡಿ ಮಾಡಿಸ್ಕೊಳ್ಳಿ. RTO ದಲ್ಲಿ FC ಇನ್ಶೂರೆನ್ಸ್ ಏನಿದೆ ಅದು ಕಟ್ಬಿಟ್ಟು, ಅದು ನಿಮ್ಗೆ ಒಂದು ಆವರೇಜ್ ಆಗಿ ಒಂದು 8 ಇಂದ 10 ಸಾವಿರ ರೂಪಾಯಿನಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಆಗುತ್ತೆ, ಸರಿನಾ. ಇದಿಷ್ಟು ಈ ಅಪ್ಡೇಟ್ ಅಲ್ಲಿ. ಗಾಡಿ ಹಿಡಿದ್ರು ಏನು ಅವ್ರೇನ್ ಮಾಡೋದಿಲ್ಲ, ಎಲ್ಲ ಚೆಕ್ ಮಾಡ್ತಾರೆ. ಕರೆಕ್ಟ್ ಆಗಿದ್ರೆ ಬಿಟ್ಟು ಕಳಿಸ್ತಾರೆ, ಇಲ್ಲ ಅಂತ ಅಂದ್ರೆ ಪೆನಾಲ್ಟಿ ಹಾಕ್ತಾರೆ. ಇಷ್ಟೇನೆ, ಇನ್ನೇನಿದೆ ಇದ್ರಲ್ಲಿ ಅಂತ ದೊಡ್ಡ ವಿಷಯ ಏನು ಇಲ್ಲ. ಓವರ್ ಚಾರ್ಜಸ್ ಯಾರ ಹತ್ರನ ಕೇಳಕ್ ಹೋಗ್ಬೇಡಿ. ಮತ್ತೆ ಓಲಾ, ಊಬರ್, ರೆಪಿಡೋ ನಮ್ಮ ಹತ್ರ ಓಡ್ಸಂಗಿಲ್ಲ ಅಂತ ಹೇಳ್ತಿದ್ರು. ಯಾಕೆ ಹಂಗೆ ಹೇಳ್ತಿದಾರೆ ಅಂತ ಅಂದ್ಬಿಟ್ಟು, ಹಂಗೆ ಇದ್ರೆ ಎಲ್ಲಿ ಸಿಗ್ತಾರೆ ಸರ್ ಹೇಳಿ ಅಂತ ಹೇಳಿ, ಆಯ್ತಾ. ಕೇಳಿ ನೀವೇನೆ, ಎಲ್ಲಿ ಸಿಗ್ತಾರೆ ಸರ್ ಬಾಡಿಗೆಗೆ ಜನ ಎಲ್ಲಿ ಬರ್ತಾರ ಅಂತ ಕೇಳಿ ನೋಡಿ. ಅದ್ರ ಜೊತೆಗೆ ಅವರೆಲ್ಲ ಇಷ್ಟೆಲ್ಲ ರೂಲ್ಸ್ ನ ಪಕ್ಕಾ ಮಾಡ್ತೀನಿ ಅಂದ್ರೆ ಪ್ರತಿ 1 ಕಿಲೋಮೀಟರ್ಗೆ ಒಂದೊಂದು ಆಟೋ ಸ್ಟ್ಯಾಂಡ್ ನ ಕೊಡ್ಬೇಕಾಗುತ್ತೆ. ಅದೆಲ್ಲ ಮಾಡೋ ಅಷ್ಟು ಅವ್ರಿಗೂ ಪೇಷನ್ಸ್ ಇಲ್ಲ, ಪುರ್ಸೊತ್ತು ಇಲ್ಲ. ಏನೋ ಸ್ಟಾರ್ಟಿಂಗ್ ಇವಾಗ ಸ್ವಲ್ಪ ಬೈಕ್ ಟ್ಯಾಕ್ಸಿ ಅದು ಇದು ಕಸ್ಟಮರ್ ಎಲ್ಲ ಹೇಳ್ತಿದಾರಲ್ವಾ, ಜಾಸ್ತಿ ಅಮೌಂಟ್ ಈಸ್ಕೊಂತ ಇದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇವಾಗ ಬಿಸಿ ಮುಟ್ಟಿಸ್ತಾ ಇದಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕ ಇರೋರು ಆರಾಮಾಗಿ ಓಡಿಸ್ತಾ ಇದಾರೆ. ಯಾರದ ಡಾಕ್ಯುಮೆಂಟ್ಸ್ ಇಲ್ಲ ಅವ್ರು ಓಡಿಸ್ತಾ ಇಲ್ಲ ಮತ್ತೆ ಬರ್ತಾ ಇಲ್ಲ ಅಂತವ್ರನ್ನ ಹಿಡಿದು ಫೈನ್, ಪೆನಾಲ್ಟಿ ಹಾಕ್ತಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಓಡಿಸ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಎಲ್ಲೆಲ್ಲ ಕರೀತಾರೆ ಹೋಗಿ ಕಸ್ಟಮರ್ಗೆ ಕರ್ಕೊಂಡೋಗಿ ಡ್ರಾಪ್ ಹಾಕ್ರಿ. ಯಾಕಂದ್ರೆ ಭಯ ಪಡೋಂಥದ್ದು ಏನಿಲ್ಲ. ಬೆಂಗಳೂರಲ್ಲಿ 25 ಕಿಲೋಮೀಟರ್ ಒಳಗಡೆನೆ ಗಾಡಿ ಓಡೋದು ಎಲ್ಲೇ ಹೋದ್ರೂ. ಸೊ ಮ್ಯಾಕ್ಸಿಮಮ್ 25 ಕಿಲೋಮೀಟರ್ ಅನ್ಕೊಳ್ಳಿ. ಔಟ್ಸ್ಕಟ್ ಕಡೆ ಹೋಯ್ತು ಅಂತಂದ್ರೆ ಅದು ಏನು ಮಾಡಕ್ಕೆ ಆಗಲ್ಲ. ನಾರ್ಮಲ್ ಆಗಿ ಈ ಬಾಡಿಗೆಗಳು ಬರ್ತಾವಲ್ವಾ, ಈ ಸಿಟಿ ಲಿಮಿಟ್ ಒಳಗಡೆ ಬರುವಂತ ಎಲ್ಲ ಬಾಡಿಗೆಗಳು ಬಂದು ಮ್ಯಾಕ್ಸಿಮಮ್ ಅಂದ್ರೆ 10 ಕಿಲೋಮೀಟರ್ 15 ಕಿಲೋಮೀಟರ್ ಒಳಗೇನೆ ಬರೋದು. ಅಷ್ಟೇ ಹಾಕೊಂಡು ಹೋಗಿ ಕರ್ಕೊಂಡೋಗ್ಬಿಟ್ರೆ ಏನ್ ಲಾಸ್ ಏನು ಆಗೋದಿಲ್ಲ ನಮ್ಗೆ, ಹೆಂಗೋ ಸಿಗ್ತಿದೆ. ನಲ್ಲಿ ಇತ್ತು ಅಂದ್ರೆ ಓಕೆ, ಏನ್ ಸಿಕ್ಕಿಲ್ಲ ಅಂತ ಅಲ್ಲಿ ಆನ್ಲೈನ್ ಬಾಡಿಗೆನ ಹೊಡಿಲೇಬೇಕಾಗುತ್ತೆ. ಇವತ್ತು ಒಂದ್ ದಿವಸ ಬಂದ್ಬಿಟ್ಟು ಸ್ಟಾಪ್ ಮಾಡ್ಬಿಡಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅದು ಆಗದೆ ಇರೋ ಕೆಲಸ. ಅದು ಗೌರ್ಮೆಂಟ್ ಅವ್ರಿಗೂ ಗೊತ್ತು, RTO ದವ್ರಿಗೂ ಗೊತ್ತು, ಪ್ರತಿ ಒಬ್ಬರಿಗೂ ಗೊತ್ತಿರೋಂಥದ್ದೇ. ಸೊ ಇದಿಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.